ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ NEP ಬಂದಿದೆ. ಫಸ್ಟ್ ಸೆಮ್ ಅವ್ರು ಏನಾದರೂ ನೀವು DSc ಕೆಮಿಸ್ಟ್ರಿ ಆಗಿ ತೊಗೊಂಡಿದ್ರೆ ಅವ್ರಿಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ. ಸೊ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಲ್ಲ ನಿಮ್ಮದು 4 ಯೂನಿಟ್ ಇದೆ. ಫಸ್ಟ್ ಯೂನಿಟು ಅನಾಲಿಟಿಕಲ್ ಕೆಮಿಸ್ಟ್ರಿ, ಎರಡನೇ ಯೂನಿಟು ಕ್ವಾಂಟಮ್ ಮೆಕ್ಯಾನಿಕ್ಸು, ಫಿಸಿಕಲ್ ಕೆಮಿಸ್ಟ್ರಿ ಇದೆ. ಯೂನಿಟ್ 3 ಇಸ್ ಇನ್ಆರ್ಗ್ಯಾನಿಕ್ ಇದೆ. ಯೂನಿಟ್ 4 ಈಸ್ ಆರ್ಗ್ಯಾನಿಕ್ ಇದೆ. ಈ ಎಲ್ಲ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋಗಿ NEP-BCU ಫಸ್ಟ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ಬರ್ತಾ ಹೋಗುತ್ತೆ. ಕ್ವಶನ್ ಪೇಪರ್ ಪ್ಯಾಟ್ರನ್ ಡಿಸ್ಕಸ್ ಮಾಡಿದ್ದೀನಿ. 2 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಡಿಸ್ಕಸ್ ಮಾಡಿದ್ದೀನಿ. ಅದೇ ರೀತಿ ಪ್ರಾಕ್ಟಿಕಲ್ಸ್ ಆಲ್ಸೋ ಹ್ಯಾವ್ ಡಿಸ್ಕಸ್ಡ್ ಬೋತ್ ವೈವಾ ಕ್ವಶನ್ಸ್. ನಿಮಗೆ ಪ್ರಾಕ್ಟಿಕಲ್ಸಲ್ಲಿ 4 ಅವರ್ ಇರುತ್ತೆ. ಸೊ ಎರಡೂ ವೈವಾ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಯಾವ ಎಕ್ಸ್ಪೆರಿಮೆಂಟ್ ಕೇಳ್ತಾರೆ ಅಂತ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ನಾನು ಪ್ಲೇ ಲಿಸ್ಟ್ಗೆ ಹೋದರೆ ಎಲ್ಲ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ಈಗ ಕ್ವಶನ್ ಬ್ಯಾಂಕ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ 3 ಯೂನಿಟ್ದು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಅಪ್ಲೋಡ್ ಮಾಡ್ತಾ ಇರೋಂಥದ್ದು Unit-1 ಅನಾಲಿಟಿಕಲ್ ಕೆಮಿಸ್ಟ್ರಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು ಅಲ್ಲಿ ಹೋಗಿ ನನ್ನ ಪ್ಲೇ ಲಿಸ್ಟ್ಗೆ ಹೋಗಿ ಚೆಕ್ ಮಾಡಿದ್ರೆ ಎಲ್ಲ ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಕ್ವಶನ್ ಪೇಪರ್ ಏನಾಗಿರುತ್ತೆ ಅಂದರೆ 92 ಮಾರ್ಕ್ಸ್ ಇರುತ್ತೆ. 3 ಪಾರ್ಟ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ ಎಲ್ಲನೂ ಮಿಕ್ಸ್ ಮಾಡಿ ಕ್ವಶನ್ ಕೊಡ್ತಾರೆ. ಒಂದು ಯೂನಿಟಲ್ಲಿ ನಿಮಗೆ 4 ಯೂನಿಟ್ ಇದೆ ಅಂತ ಹೇಳಿದೆ. ಒಂದು ಯೂನಿಟಲ್ಲಿ 23 ಮಾರ್ಕ್ ಕ್ವಶನ್ಸ್ನ ಕೇಳ್ತಾರೆ. ಸೊ ಕ್ವಶನ್ ಪೇಪರಲ್ಲಿ ಒಟ್ಟು 23 × 4, ಸೊ ಒಟ್ಟು 92 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿರುತ್ತೆ. ಅದನ್ನು ನೀವು ಆನ್ಸರ್ ಮಾಡುವಂಥದ್ದು ಬರೀ 60 ಮಾರ್ಕ್ಸ್ಗೆ ಆನ್ಸರ್ ಮಾಡ್ತೀರಾ. ಸೊ ಹಾಗಾಗಿ ಬಿಫೋರ್ ಯು ಎಂಟರ್ ದಿ ಎಕ್ಸಾಮಿನೇಷನ್ ಹಾಲ್ ಬಿ ಕ್ಲಿಯರ್, ನನಗಿದು ತುಂಬ ಚೆನ್ನಾಗಿ ಗೊತ್ತಿದೆ, ಇದನ್ನು ಆನ್ಸರ್ ಮಾಡಬಲ್ಲ, ಇದನ್ನು ಆನ್ಸರ್ ಮಾಡಬಾರ್ದು ಅಂತ. ಸೊ ಹೇಗೆ ನಿಮಗೆ ಕ್ವಶನ್ಸ್ ಹೇಗೆ ಕೇಳ್ಬೋದು ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 4 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 5 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, ಇಲ್ಲಾಂದರೆ 6 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು. ಸೊ ನೋಡ್ಕೊಳ್ಳಿ ಮುಂಚೆನೇ ಬಿಫೋರ್ ಯು ಎಂಟರ್ ದಿ ಎಕ್ಸಾಮಿನೇಷನ್ ಹಾಲ್. ಸೊ ಮೆಂಟಲಿ ಪ್ರಿಪೇರ್ ಆಗಿ ಸ್ಮಾರ್ಟಾಗಿ ನೀವು ವರ್ಕ್ ಮಾಡಿಕೊಂಡ್ರೆ ಔಟ್ ಆಫ್ ತೆಗೆಯುವಂಥದ್ದು ಈಸಿ ಆಗುತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಅನಾಲಿಟಿಕಲ್ ಕೆಮಿಸ್ಟ್ರಿ Unit-1 ಕ್ವಶನ್ ಬ್ಯಾಂಕ್ ಯಾವ್ಯಾವ ಪ್ರಾಬಬಲ್ ಕ್ವಶನ್ಸ್ ಇರ್ಬೋದು, ಅದಕ್ಕೆ ಏನು ಆನ್ಸರ್ ಇರ್ಬೋದು ಅಂತ ಅದನ್ನು ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೇಗೆ ನಾನು ಹೇಳ್ದಂಗೆ 2 ಮಾರ್ಕ್ಸ್ ಕ್ವಶನ್ ಇದ್ದರೆ ಹೆಂಗೆ ಆನ್ಸರ್ ಮಾಡಬೇಕು, 3 ಮಾರ್ಕ್ಸ್ ಕ್ವಶನ್ ಇದ್ದರೆ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ವಾಟ್ ದ ಎವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್, ನೀವು ಅದನ್ನು ಆನ್ಸರ್ ಬರೀಬೇಕಾಗುತ್ತೆ. ನನಗೇನೋ ಗೊತ್ತಿದೆ, ನನಗೆ ಗೊತ್ತಿರೋದನ್ನೆಲ್ಲ ನಾನು ಬರಿತಾ ಹೋಗ್ತೀನಿ ಅಂದರೆ ಮಾರ್ಕ್ಸ್ ಕೊಡೋಲ್ಲ. ಕೆಲವೊಂದು ಸಲ ನಿಮ್ಮ ಕಾಮನ್ ಸೆನ್ಸು ಯೂಸ್ ಮಾಡಿ ನೀವು ಆನ್ಸರ್ಸ್ನ ಬರಿಬೇಕಾಗತ್ತೆ. ಏನು ಕೇಳಿದ್ದಾರೆ, ನಾನು ಏನು ಬರಿಬೇಕು ಅದು ನಿಮ್ಗೆ ಅರ್ಥ ಆದರೆ ಈಸಿಯಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮೆನ್ಷನ್ 2 ಪ್ರಿಕಾಷನ್ ಟು ಬಿ ಟೇಕನ್ ವೈಲ್ ಹ್ಯಾಂಡ್ಲಿಂಗ್ ದಿ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂತ ಕೇಳಿದ್ದಾರೆ. 2 ಮಾರ್ಕ್ಸು. ಸೊ ನಿಮಗೆ ಯಾವುದೇ ಒಂದು ಆರ್ಗ್ಯಾನಿಕ್ ಲ್ಯಾಬಲ್ಲಿ ಅಥವಾ ಯಾವುದೋ ಒಂದು ಲ್ಯಾಬ್ದು ಪ್ರಿಕಾಷನ್ಸ್ ಏನು ಅಂತ ಕೇಳಿದಾಗ ನೀವು ಕೇರ್ಫುಲ್ಲಾಗಿ ಅದೇ ಯೂಸ್ ಮಾಡಬೇಕಾಗತ್ತೆ ಕಾಮನ್ ಸೆನ್ಸ್ನ. ಸೊ ವೋಲಟೈಲು, ಫ್ಲೇಮಬಲ್ಲು, ಕಂಬರ್ಷನಬಲ್ ಲಿಕ್ವಿಡ್ಸ್ ಇದ್ದರೆ ಅದನ್ನು ಯಾವಾಗೂ ನಾವು ಸೇಫ್ ಪ್ಲೇಸಲ್ಲಿ ಅದನ್ನು ನಾವು ಸ್ಟೋರ್ ಮಾಡಬೇಕಾಗತ್ತೆ. ಕೋಲ್ಡ್ ಇದರಲ್ಲಿ ನಾವು ಇಡಬೇಕಾಗತ್ತೆ. ಪ್ರಿಕಾಷನ್ ಟೇಕನ್ ವೈಲ್ ಹ್ಯಾಂಡ್ಲಿಂಗ್ ದಿ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂತ ಹೇಳ್ತಿದ್ದಾರೆ. ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆರ್ ಹೈಲಿ ಫ್ಲೇಮಬಲ್, ವಿ ಹ್ಯಾವ್ ಟು ಕೀಪ್ ಅವೇ ಫ್ರಮ್ ದಿ ಫ್ಲೇಮ್. ಅದನ್ನು ನೀವು ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅದು ಎಕ್ಸ್ಪ್ಲೋಷನ್ ಆಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೆ ಆರ್ಗ್ಯಾನಿಕ್ ಲ್ಯಾಬ್ಸಲ್ಲಿ ಯಾವುದೇ ಸಾಲ್ವೆಂಟ್ನ ನೀವು ಸ್ಮೆಲ್ ಮಾಡೋಂಗಿಲ್ಲ, ಟೇಸ್ಟ್ ಮಾಡೋಂಗಿಲ್ಲ. ದೀಸ್ ಆರ್ ದಿ ಜನರಲ್ ಪ್ರಿಕಾಷನ್ಸ್. ಈ ಥರ ಕ್ವಶನ್ಸ್ ಕೊಟ್ಟಾಗ ಯೂಸ್ ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್. ನೀವು ಒಂದು ನಿಮಿಷ ಕಣ್ಣು ಮುಚ್ಕೊಳ್ಳಿ. ಲ್ಯಾಬಲ್ಲಿದ್ದರೆ ನಾವು ಟೀಚರ್ಸು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಆ ರೀತಿ ನೀವು ಮಾಡಬೇಕಾಗತ್ತೆ. ಯಾವುದೇ ಕೆಮಿಕಲ್ಸ್ನ ಬೇರೆ ಹ್ಯಾಂಡಲ್ಲಿ ಟಚ್ ಮಾಡೋಂಗಿಲ್ಲ, ಮತ್ತು ಟೇಸ್ಟ್ ಮಾಡೋಂಗಿಲ್ಲ. ಸ್ಮೆಲ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಕೀಪ್ ಎ ಡಿಸ್ಟೆನ್ಸ್ ಆ್ಯಂಡ್ ಯು ಹ್ಯಾವ್ ಟು ಸ್ಮೆಲ್. ದೀಸ್ ಆರ್ ದಿ ಪ್ರಿಕಾಷನ್ಸ್ ಯು ಆರ್ ಗೋಯಿಂಗ್ ಟು ಟೇಕ್ ವೈಲ್ ಹ್ಯಾಂಡ್ಲಿಂಗ್ ದಿ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಮೆನ್ಷನ್ 2 ಪ್ರಿಕಾಷನ್ ಟು ಬಿ ಟೇಕನ್ ವೈಲ್ ಹ್ಯಾಂಡ್ಲಿಂಗ್ ದಿ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಸ್ ಅಂತ ಹೇಳ್ತಾರೆ. ಸೊ ಜನರಲ್ ಪ್ರಿಕಾಷನ್ಸ್ ಏನು ಅಂತಂದರೆ ನೀವು ಲ್ಯಾಬ್ ಕೋಟ್ ಹಾಕೋಬೇಕು, ಗಾಗಲ್ಸ್ ಹಾಕೋಬೇಕು, ಗ್ಲೌಸ್ ಹಾಕೋಬೇಕು. ಅದು ಕಾಮನ್, ಎಲ್ಲದಕ್ಕೂ ಕಾಮನ್ನು ಲ್ಯಾಬ್ ಕಂಡೀಷನ್ಸ್ಗೆ. ಆಮೇಲೆ ಇದನ್ನೆಲ್ಲ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಸು ಇಟ್ ಮೇ ರಿಯಾಕ್ಟ್ ಆನ್ ಸ್ಕಿನ್. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಅದನ್ನು ಟೆಸ್ಟ್ ಟ್ಯೂಬ್ ಹೋಲ್ಡರಲ್ಲಿ ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಆ್ಯಸಿಡ್ ಶುಡ್ ಬಿ ಆ್ಯಡೆಡ್ ಟು ವಾಟರ್, ನಾಟ್ ವಾಟರ್ ಟು ಆ್ಯಸಿಡ್. ಸೊ ಅದನ್ನು ನೀವು ನೋಡಿಕೊಂಡು ಆ ಪ್ರಿಕಾಷನ್ ನೀವು ಫಾಲೋ ಮಾಡಬೇಕಾಗತ್ತೆ. ಮೆನ್ಷನ್ ದಿ 2 ಪ್ರಿಕಾಷನ್ ಟು ಬಿ ಟೇಕನ್ ವೈಲ್ ಹ್ಯಾಂಡ್ಲಿಂಗ್ ದಿ ಟಾಕ್ಸಿಕ್ ಕೆಮಿಕಲ್ಸ್ ಅಂತ ಹೇಳ್ತಾರೆ. ಟಾಕ್ಸಿಕ್ ಕೆಮಿಕಲ್ಸ್ ಅಂದರೆ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಲ್ಯಾಬ್ ಕೋಟ್ ಬೇಕು, ಗ್ಲೌಸ್ ಬೇಕು, ಸೇಫ್ಟಿ ಗಾಗಲ್ಸ್ ಬೇಕು, ಶೂಸ್ ಹಾಕ್ಕೊಂಡಿರಬೇಕು. ದೀಸ್ ಆರ್ ದಿ ಪ್ರಿಕಾಷನ್, ಜನರಲ್ ಪ್ರಿಕಾಷನ್. ಅದು ಟಾಕ್ಸಿಕ್ ಆಗಲಿ ಆಗದೆ ಇರಲಿ ಲ್ಯಾಬಲ್ಲಿ ಯೂಸ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ನೀವು ಮಾಡಬೇಕು. ಸೊ ಆಮೇಲೆ ಅದ್ರ ಮೇಲಿರುವಂಥ ಲೇಬಲ್ಸ್ ಇರಬೇಕು. ಪ್ರತಿಯೊಂದು ಕೆಮಿಕಲ್ಸ್ಗೂ ತಂದೇ ಆದಂಥ ಪ್ರಿಕಾಷನರಿ ಮೆಷರ್ಸ್, ಅದ್ರ ಸಿಂಬಲ್ಸ್ ಇರುತ್ತೆ. ಆ ಸಿಂಬಲ್ಸ್ ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಯು ಆರ್ ಗೋಯಿಂಗ್ ಟು ರೀಡ್ ಆಲ್ ದಿ ಲೇಬಲ್ಸ್. ಯಾವುದೇ ಕಾರಣಕ್ಕೆ ಟೇಸ್ಟ್ ಮಾಡೋದಾಗಲಿ, ಟೆಸ್ಟ್ ಮಾಡೋದಾಗಲಿ, ಸ್ಮೆಲ್ ಮಾಡೋದಾಗಲಿ ಮಾಡಬಾರ್ದು. ಯು ನೆವರ್ ಮಿಕ್ಸ್ ದಿ ಕೆಮಿಕಲ್ಸ್ನ ಮಿಕ್ಸ್ ಮಾಡಬಾರ್ದು. ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ. ಲಿಡ್ಸ್ ಯಾವಾಗ ಕ್ಲೋಸ್ ಮಾಡಿರಬೇಕು. ಈ ಥರ ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಡಿಫೈನ್ ಪ್ರಿಸಿಷನ್ ಅಂತ ಹೇಳ್ತಿದ್ದಾರೆ. ಸೊ ಯಾವುದೇ ಒಂದು ಮೆಷರ್ಮೆಂಟ್ ನೀವು ಮಾಡಿದಾಗ
ಹೌ ಕ್ಲೋಸ್ ಇಟ್ ಈಸ್ ಟು ದಿ ನಿಯರ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಆ್ಯಕ್ಯುರೇಸಿ ಅಂತ ಹೇಳ್ತೀವಿ. ಹೌ ಕ್ಲೋಸ್ಲಿ ಮೆಷರ್ಮೆಂಟ್ ಆರ್ ಟು ಬಿ ಈಚ್ ಅದರ್. ಈಗ ಒಂದು 10 ಮೆಷರ್ಮೆಂಟ್ ಮಾಡಿದ್ದೀನಿ, 10 ಮೆಷರ್ಮೆಂಟ್ಸು ಎಷ್ಟು ಕ್ಲೋಸ್ ಆಗಿದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಪ್ರಿಸಿಷನ್ ಅಂತ ಕರಿತೀವಿ. ಆ್ಯಕ್ಯುರೇಸಿ ಅಂತಂದರೆ ಏನು ಅಂತಂದರೆ ಇಟ್ ಕಂಪೇರ್ಸ್ ದಿ ಮೆಷರ್ಮೆಂಟ್ ಟು ದಿ ಟ್ರೂ ವ್ಯಾಲ್ಯೂ. ಟ್ರೂ ವ್ಯಾಲ್ಯೂಗೂ ಅದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಹೇಳುತ್ತಲ್ಲ, ಅದಕ್ಕೆ ಆ್ಯಕ್ಯುರೇಸಿ ಅಂತ ಹೇಳ್ತೀವಿ. ಪ್ರಿಸಿಷನ್ ಅಂದ್ರೇನು, ಐ ಆಮ್ ಗೋಯಿಂಗ್ ಟು ಡೂ ದ ಸೇಮ್ ಪ್ರೋಸೆಸ್ ಫೈವ್ ಟೈಮ್ಸ್, ಹೌ ಕ್ಲೋಸ್ಲಿ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್. ಯಾವುದೋ ಒಂದು ಮೆಷರ್ಮೆಂಟ್ ನಾನು 5 ಸಲ ಮಾಡ್ತೀನಿ, 5 ಸಲನೂ ಎಷ್ಟಿದೆ, 10.1, 10.2, 10.10, ಅದು ಎಷ್ಟು ಸಲ ಆ ಥರ ಎಷ್ಟು ಕ್ಲೋಸ್ ಆಗಿದೆ ಅಂತ ಹೇಳುತ್ತಲ್ಲ, ಅದಕ್ಕೆ ಪ್ರಿಸಿಷನ್ನು. ನನಗೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ 10 ಬರಬೇಕು, ನನಗೆ 10.5 ಬಂತು ಅಂದರೆ ಅವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ಗೆ ನಾನು 0.5 ಇಸ್ ದಿ ಲಾಸ್ ಆಫ್ ಆ್ಯಕ್ಯುರೇಸಿ ಅಂತ ಹೇಳ್ತೀನಿ. ಸೊ ಡಿಫ್ರೆನ್ಷಿಯೇಟ್ ಆ್ಯಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ಇದನ್ನು 2 ಮಾರ್ಕ್ಸ್ ಕೇಳ್ತಾ ಇದ್ದಾರೆ, ಹಾಗಾಗಿ ನೀವು ಅಟ್ಲೀಸ್ಟ್ 2 ಡಿಫ್ರೆನ್ಸ್ನ ಕೇಳಬೇಕು. ಡಿಫ್ರೆನ್ಷಿಯೇಟ್ ಅಂತಂದರೆ ಯೂಶ್ವಲಿ ನೀವು 2 ಟೇಬಲ್ ಹಾಕಿ ಆನ್ಸರ್ ಮಾಡಿದ್ರೆ ಈಸಿ ಆಗುತ್ತೆ ವ್ಯಾಲ್ಯೂಯೇಟರ್ಗೆ ವ್ಯಾಲ್ಯೂ ಮಾಡೋದಕ್ಕೆ. ಜೊತೆಗೆ ಏನು ಅಂತಂದರೆ ಏನೂ ಗೊತ್ತಾಗಿಲ್ಲ ಅಂದರೆ ಆ್ಯಕ್ಯುರೇಸಿ ಅಂದರೆ ಏನು ಅಂತ ನೀವು ಡೆಫಿನೇಷನ್ ಬರೆದು, ಪ್ರಿಸಿಷನ್ ಅಂದರೆ ಏನು ಅಂತ ಡೆಫಿನೇಷನ್ ಬರೆದು ನಿಮಗೆ 1 ಮಾರ್ಕ್ ಆಗುತ್ತೆ. ಆ್ಯಕ್ಯುರೇಸಿ ಈಸ್ ಹೌ ಕ್ಲೋಸ್ ದ ಮೆಷರ್ ವ್ಯಾಲ್ಯೂ ಟು ದಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಂತ ಹೇಳುತ್ತೆ. ಪ್ರಿಸಿಷನ್ ಹೇಳುತ್ತೆ ಅಂದರೆ ಹೌ ಕ್ಲೋಸ್ ದ ಸೀರೀಸ್ ಆಫ್ ಮೆಷರ್ಮೆಂಟ್ ಆರ್ ಟು ಒನ್ ಅನದರ್ ಅಂತ ಹೇಳುತ್ತೆ. ನೆಕ್ಸ್ಟು ಆ್ಯಕ್ಯುರೇಸಿ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಜಸ್ಟ್ ಆನ್ ಮೆಷರ್ಮೆಂಟ್. ಅದಕ್ಕೆ ಬೇರೆ ಯಾವುದೇ ರೀತಿ ಬೇಕಾಗಿಲ್ಲ. ಅದರ ಪ್ರಿಸಿಷನ್ ಈಸ್ ಡಿಟರ್ಮೈನ್ಡ್ ಬೈ ಮೋರ್ ದ್ಯಾನ್ 1 ಮೆಷರ್ಮೆಂಟ್. ನೆಕ್ಸ್ಟ್ ಅಕ್ಯುರೇಸಿ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಆಫ್ ದಿ ಮೆಷರಿಂಗ್ ಡಿವೈಸ್. ನಾವು ಯಾವ ಆಪರೇಟರ್ಸ್ ತೊಗೊಳ್ತಾ ಇದ್ದೀವಿ, ಆಪರೇಟರ್ಸು ಕ್ವಾಲಿಬ್ರೇಟೆಡ್ ಆಗಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಿಸಿಷನ್ ಇಸ್ ದಿ ಸ್ಕಿಲ್ ಆಫ್ ಎ ಪರ್ಸನ್ ಹೂ ಇಸ್ ಮೆಷರಿಂಗ್. ಹಾಗಾಗಿ ನಾನು 3 ಡಿಫ್ರೆನ್ಸ್ ಕೊಟ್ಟಿದ್ದೀನಿ, ಅದರ 2ಗೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ವಾಟ್ ಈಸ್ ಕ್ಯಾಲಿಬ್ರೇಷನ್ ಆಫ್ ಎ ಗ್ಲಾಸ್ವೇರ್ ಅಂತ ಕೇಳ್ತಾ ಇದ್ದಾರೆ. ಕ್ಯಾಲಿಬ್ರೇಷನ್ ಆಫ್ ಎ ಗ್ಲಾಸ್ವೇರ್ ಇಸ್ ಅ ಪ್ರೊಸೀಜರ್ ಆಫ್ ಚೆಕಿಂಗ್ ದ ಆಕ್ಯುರೇಸಿ ಆಫ್ ದಿ ಗ್ಲಾಸ್ವೇರ್ ಬೈ ಕಂಪೇರಿಂಗ್ ವಿತ್ ಅ ಸ್ಟ್ಯಾಂಡರ್ಡ್. ಈಗ ಪಿಪೆಟ್ ಇದೆ, 25 ml ಪಿಪೆಟ್ ಅಂದರೆ ಎಕ್ಸಾಕ್ಟ್ಲಿ ವೆದರ್ ಇಟ್ ಇಸ್ 25 ml ಆರ್ ನಾಟ್ ಅಂತ ನಾನು ಚೆಕ್ ಮಾಡ್ತೀನಲ್ಲ, ಅದಕ್ಕೆ ಏನಂತ ಕರಿತೀನಿ. ಇದರ ಹೌ ಮಚ್ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಸ್ಟ್ಯಾಂಡರ್ಡ್, ಅದನ್ನು ನಾನು ಹೌ ಆ್ಯಕ್ಯುರೇಟ್ ಇಟ್ ಈಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ಅದಕ್ಕೆ ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ. ಯೂಶಲಿ ಮೆಷರಿಂಗ್ ಮೆಥಡ್ ಮಾಡಿ ನಾವು ಜನರಲ್ ಪ್ರೊಸೀಜರಲ್ಲಿ ಏನು ಅಂದರೆ ಯಾವುದೋ ಒಂದು ಮಾಸ್ ಆಫ್ ದಿ ವಾಟರ್ನ 0 ಅಂತ ಮಾಸ್ ಆಫ್ ದಿ ವಾಟರ್ನ 1 ಅಂತ ಕನ್ಸಿಡರ್ ಮಾಡಿಕೊಂಡು ಆ ಕಂಟೈನರ್ ಹೌ ಮಚ್ ಆಫ್ ವಾಟರ್ ಇಟ್ ಗೋಯಿಂಗ್ ಟು ಕನ್ಸ್ಯೂಮ್. ಇಟ್ ಮೇ ಬಿ ಪಿಪೆಟ್ ಆಗಿರ್ಬೋದು, ಬ್ಯೂರೆಟ್ ಆಗಿರ್ಬೋದು. 50 ml ಬ್ಯೂರೆಟ್ ಅಂದರೆ 50 ml ಎಕ್ಸಾಕ್ಟ್ಲಿ ತೊಗೊಳೋದನ್ನು ವಾಟರ್ನ ರನ್ ಡೌನ್ ಮಾಡಿ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ವೆಯ್ಟ್ ಆಫ್ ದಿ ವಾಟರ್. From that, in turn, I am going to find out the water of the ಎಕ್ಸಾಕ್ಟ್ ವಾಲ್ಯೂಮ್ ಆಫ್ ದಟ್ ಪರ್ಟಿಕ್ಯುಲರ್ ಆಪರೇಟರ್ಸ್ನ ಆ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದನ್ನು ನೀವು ಲ್ಯಾಬಲ್ಲಿ ಆಲ್ರೆಡಿ ಮಾಡಿದ್ದೀರಾ, ಅದ್ರ ಮೇಲೆ ಕ್ವಶನ್ಸ್ನ ಕೇಳಿ. ನೆಕ್ಸ್ಟ್ ಮೆನ್ಷನ್ ದಿ ನಂಬರ್ಸ್ ಆಫ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕೇಳ್ತಾ ಇದ್ದಾರೆ. ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಈಗ ಯಾವುದೋ ಒಂದು ನಂಬರ್ ಬರೆದ್ರೆ 6.0.23 ಅಂತಿದೆ, ಅಲ್ಲಿ 4 ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಹೇಳ್ತೀನಿ. 10 to the power 4 ನನಗೆ ಇಂಪಾರ್ಟೆಂಟ್ ಅಲ್ಲ, ಅದು ಮುಂಚೆ. ನೆಕ್ಸ್ಟ್ ಅದಕ್ಕಿಂತ ಮುಂಚೆ 3300.0 ಇದೆ. 0.0 ನನಗೆ ಸಿಗ್ನಿಫಿಕೆಂಟ್ ನಂಬರ್ಸ್ ಅಲ್ಲ, ಆಫ್ಟರ್ 0 ಬರುವಂಥದ್ದು, ಬಿಫೋರ್ ಇರುವಂಥದ್ದು ತೊಗೋಬೋದು. ಹಾಗಾಗಿ ಇದಕ್ಕೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಎಕ್ಸ್ಪ್ರೆಸ್ ದಿ ಆನ್ಸರ್. ಇದು ಫಿಗರ್, ಈಗ ಸಿಗ್ನಿಫಿಕೆಂಟ್ ಫಿಗರ್ನ ನೀವು ಆ್ಯಡ್ ಮಾಡಿದಾಗ ಏನೋ ಒಂದು ಆನ್ಸರ್ ಬರುತ್ತೆ, 3.327 ಬರ್ತಾ ಇದೆ. ಅದನ್ನು ನಾನು ಓಲ್ ನಂಬರ್ ಆಗಿ ಮಾಡ್ತೀನಿ. ಈಗ ನಾನು ಅಪ್ ಟು 3 ಡಿಜಿಟಲ್ಲಿ ಇಡಬೇಕು ಅಂತಂದರೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ತನಕ ಇಟ್ಕೋಬೇಕು ಅಂತಂದರೆ 3.32 ಇದೆ. 2 ಅಂತಂದರೆ ಲೆಸ್ ದ್ಯಾನ್ 5. ಇಫ್ ಇಟ್ ಈಸ್ ಮೋರ್ ದ್ಯಾನ್ 5 ಅವಾಗ ಏನು ಮಾಡ್ತೀನಿ ನಾನು ಅಂತಂದರೆ, ಈಗ ಇದಕ್ಕೆ ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಮಾಡಬೇಕು ಅಂದರೆ 3.33 ಮಾಡ್ತೀನಿ. ಆವಾಗ ಅದು 4 ಡಿಜಿಟ್ ಆಯಿತು. 3 ಸಿಗ್ನಿಫಿಕೆಂಟ್ಗೆ ಮಾಡಿ ಅಂದರೆ 3.33 ಅಂತ ನಾನು ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಮೀನ್ ಅಂತ ಕೇಳ್ತಾ ಇದ್ದಾರೆ. ಮೀನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ, ಮೀನ್ ಇಸ್ ಅ ಸೆಟ್ ಆಫ್ ನಂಬರ್ಸ್, ಇಸ್ ಅ ಸಮ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ ಟರ್ಮ್ಸ್ ಅಂತ ಹೇಳ್ತಾರೆ. ಎಷ್ಟಿದೆಯೋ ಅದನ್ನೆಲ್ಲ ಆ್ಯಡ್ ಮಾಡಿ, ಎಷ್ಟು ನಂಬರ್ ಇದೆಯೋ ಅದರಿಂದ ಡಿವೈಡ್ ಮಾಡ್ತೀವಿ. ಇಲ್ಲಿ 5 ಇದೆ, ಎಲ್ಲನೂ ಆ್ಯಡ್ ಮಾಡಿ 5ಇಂದ ಡಿವೈಡ್ ಮಾಡಿದಾಗ 9.5 ಆನ್ಸರ್ ಬಂತು. ನೆಕ್ಸ್ಟ್ ಮೀಡಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಮೀಡಿಯನ್ ಅಂದರೆ ಮಿಡ್ಲ್ ಆಗಿರುವಂಥದ್ದು. ಹೇಗೆ ನಾವು ಮಾಡಬೇಕು ಅಂದರೆ, ಮೀಡಿಯನ್ ಇಸ್ ಅ ಸೆಟ್ ಆಫ್ ಡೇಟಾ ಸೆಟ್ ಇಸ್ ಡಿಪೆಂಡೆಂಟ್ ಆನ್ ವೆದರ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಆನ್ ದಿ ಡೇಟಾ ಸೆಟ್ ಇಸ್ ಆಡ್ ಆರ್ ಈವನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಏನು ಮಾಡಬೇಕು, ಕೊಟ್ಟಿರುವಂಥದ್ದನ್ನು ನನ್ನ ಆರ್ಡರ್ ಪ್ರಕಾರ ಅದನ್ನು ಅರೇಂಜ್ ಮಾಡ್ಕೋಬೇಕಾಗತ್ತೆ, ಸ್ಮಾಲರ್ ಟು ದಿ ಲಾರ್ಜೆಸ್ಟ್. ನೆಕ್ಸ್ಟ್ ಏನು ಮಾಡಬೇಕು, ಐ ಯಾವುದಿದೆ, ಲೋ ಯಾವುದಿದೆ ಅನ್ನೋ ನೋಡ್ಕೋಬೇಕು. ಆಮೇಲೆ ಮಿಡ್ಲಿ ಯಾವ್ದು ಬರುತ್ತೆ ಅಂತ ನೋಡಿಕೊಂಡು, ಇಫ್ 2 ಮಿಡ್ಲ್ಸ್ ಆದರೆ ಅವೆರಡರದ್ದು ಡಿವೈಡೆಡ್ ಬೈ 2 ಮಾಡಿಕೊಂಡು ನನಗೆ ಆವಾಗ ಬರುತ್ತೆ. ಸೊ ದಟ್ಸ್ ಅ ಪ್ರೊಸೀಜರ್ ಐ ಆಮ್ ಗೋಯಿಂಗ್ ಟು ಫಾಲೋ. ಸೊ ಡೇಟಾ ಸೆಟ್ ಏನು ಕೊಡ್ತಾರೆ ಅದು ಬರ್ಕೊಳ್ತೀನಿ, ರೀ ಆರ್ಡರ್ ಮಾಡ್ಕೊಳ್ತೀನಿ. ಆ ಮಧ್ಯದ್ದು ಏನಿದೆಯಲ್ಲ ಅದು ಒಂದೇ ಬಂತು ಅಂದರೆ ಒಂದೇ ನಾನು ಇಟ್ಕೊಳ್ತೀನಿ. ಇಫ್ ಇಟ್ ಇಸ್
ಏನಾದರೂ ಬಂತು ಅಂದರೆ ಐ ಆಮ್ ಗೋಯಿಂಗ್ ಟು ಡಿವೈಡ್ ಬೈ 2. ಎಗೇನ್ ಅದು ಈವನ್ ಸೆಟ್ ಆಫ್ ನಂಬರ್ಸ್ ಇದೆಯಾ, ಆಡ್ ಸೆಟ್ ಆಫ್ ನಂಬರ್ಸ್ ಇದೆಯಾ. ಆಡ್ ಇತ್ತು ಅಂತಂದರೆ ಒಂದೇ ಬರುತ್ತೆ, ಈವನ್ ಇತ್ತು ಅಂದರೆ 2 ಬರುತ್ತೆ, ಡಿವೈಡೆಡ್ ಬೈ 2. ಅವಾಗ ಏನು ಆನ್ಸರ್ ಬರ್ತೋ ಆನ್ಸರ್ನ ಬರಿತೀರ. ಕ್ಯಾಲ್ಕುಲೇಟ್ ದಿ ರೇಂಜ್ ಅಂತಾರೆ. ರೇಂಜ್ ಇಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಕೊಟ್ಟಿರುವಂಥ ಡೇಟಾ ಸೆಟ್ನ ತೊಗೊಳ್ತೀರಾ, ಅದನ್ನು ಆರ್ಡರ್ ಮಾಡ್ಕೊಳ್ತೀರಾ. ಸೊ ಮಿನಿಮಮ್ ಯಾವುದಿದೆ, ಮ್ಯಾಕ್ಸಿಮಮ್ ಇದೆ, ಅವೆರಡರ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥ ರೇಂಜ್ ಅಂತ ಹೇಳ್ತೀವಿ. ಮೆನ್ಷನ್ ದಿ ರೂಲ್ಸ್ ಟು ಬಿ ಫಾಲೋಡ್ ಫಾರ್ ದಿ ಫೈರ್ ಪ್ರಿವೆನ್ಷನ್ ಆ್ಯಂಡ್ ಆಕ್ಸಿಡೆಂಟ್ಸ್ ಇನ್ ದಿ ಲ್ಯಾಬ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ನಾನು ಮುಂಚೆನೇ ಹೇಳ್ದಂಗೆ ಲ್ಯಾಬ್ ಕೋಟು, ನೆಕ್ಸ್ಟು ಗಾಗಲ್ಸು, ಏಪ್ರನ್ನು ಮತ್ತು ಶೂಸು, ದೀಸ್ ಆರ್ ದಿ ಕಾಮನ್ ಪ್ರಿಕಾಷನ್ಸ್. ಲ್ಯಾಬಲ್ಗೆ ಎಂಟರ್ ಆಗ್ಬೇಕಾದ್ರೆ ಅದೆಲ್ಲ ಮಾಡಬೇಕಾಗತ್ತೆ. ಫೈರ್ ಪ್ರಿಕಾಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಆಲ್ ದಿ ಫ್ಲೇಮಬಲ್ ಕೆಮಿಕಲ್ಸ್ ಲೇಬಲ್ ಪ್ರಾಪರ್ಲಿ, ಅದನ್ನು ನೀಟಾಗಿ ನಾನು ನೀಟಾಗಿ ಇಟ್ಕೋಬೇಕಾಗತ್ತೆ. ಎಲ್ಲ ಕಂಟೈನರ್ನ ನಾನು ಕ್ಲೋಸ್ ಮಾಡಬೇಕಾಗತ್ತೆ. ಹೀಟು, ಸ್ಪಾರ್ಕು, ಸೋರ್ಸಸ್ಸು, ಇಗ್ನಿಷನಿಂದ ನಾನು ಅವೇ ಇರಬೇಕಾಗತ್ತೆ. ಪ್ರಾಪರ್ ವೆಂಟಿಲೇಷನ್ ಇರಬೇಕಾಗತ್ತೆ. ಕ್ವಾಲಿಟಿ ಆಫ್ ದಿ ಫ್ಲೇಮಬಲ್ ಕೆಮಿಕಲ್ಸ್ನ ಕಡಿಮೆ ಯೂಸ್ ಮಾಡಬೇಕಾಗತ್ತೆ. ಫೈರ್ ಎಕ್ಸ್ಟಿಂಗ್ವಿಷರ್ಸ್ನ ಯೂಸ್ ಮಾಡೋದು ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಸ್ವಿಮ್ಮಿಂಗ್ ಕಬೋರ್ಡ್ಗಳು ನನಗೆ ಬೇಕಾಗತ್ತೆ. ದೀಸ್ ಆರ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಎಕ್ಸ್ಪ್ರೆಸ್ ದಿ ಆನ್ಸರ್. ಇದು ಫಿಗರ್, ಈಗ ಸಿಗ್ನಿಫಿಕೆಂಟ್ ಫಿಗರ್ನ ನೀವು ಆ್ಯಡ್ ಮಾಡಿದಾಗ ಏನೋ ಒಂದು ಆನ್ಸರ್ ಬರುತ್ತೆ. 3.327 ಬರ್ತಾ ಇದೆ. ಅದನ್ನು ನಾನು ಓಲ್ ನಂಬರ್ ಆಗಿ ಮಾಡ್ತೀನಿ. ಈಗ 3 ನಾನು ಅಪ್ ಟು 3 ಡಿಜಿಟಲ್ಲಿ ಇಡಬೇಕು ಅಂತಂದರೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ತನಕ ಇಟ್ಕೋಬೇಕು ಅಂತಂದರೆ 3.32 ಇದೆ. 2 ಅಂತಂದರೆ ಲೆಸ್ ದ್ಯಾನ್ 5. ಇಫ್ ಇಟ್ ಈಸ್ ಮೋರ್ ದ್ಯಾನ್ 5 ಅವಾಗ ಏನು ಮಾಡ್ತೀನಿ ನಾನು ಅಂತಂದರೆ, ಈಗ ಇದಕ್ಕೆ ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಮಾಡಬೇಕು ಅಂದರೆ 3.33 ಮಾಡ್ತೀನಿ. ಆವಾಗ ಅದು 4 ಡಿಜಿಟ್ ಆಯಿತು. 3 ಸಿಗ್ನಿಫಿಕೆಂಟ್ಗೆ ಮಾಡಿ ಅಂದರೆ 3.33 ಅಂತ ನಾನು ಆನ್ಸರ್ನ ಸೊ ಈಗ ನಾನು ಹೇಳ್ದಂಗೆ 2 ಮಾರ್ಕ್ಸ್ ಕ್ವಶನ್ ಇದ್ದರೆ ಹೆಂಗೆ ಆನ್ಸರ್ ಮಾಡಬೇಕು, 3 ಮಾರ್ಕ್ಸ್ ಕ್ವಶನ್ ಇದ್ದರೆ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ವಾಟ್ ದ ಎವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್, ನೀವು ಅದನ್ನು ಆನ್ಸರ್ ಬರೀಬೇಕಾಗುತ್ತೆ. ನನಗೇನೋ ಗೊತ್ತಿದೆ, ನನಗೆ ಗೊತ್ತಿರೋದನ್ನೆಲ್ಲ ನಾನು ಬರಿತಾ ಹೋಗ್ತೀನಿ ಅಂದರೆ ಮಾರ್ಕ್ಸ್ ಕೊಡೋಲ್ಲ. ಕೆಲವೊಂದು ಸಲ ನಿಮ್ಮ ಕಾಮನ್ ಸೆನ್ಸು ಯೂಸ್ ಮಾಡಿ ನೀವು ಆನ್ಸರ್ಸ್ನ ಬರೀಬೇಕಾಗತ್ತೆ. ಏನು ಕೇಳಿದ್ದಾರೆ, ನಾನು ಏನು ಬರೀಬೇಕು ಅದು ನಿಮ್ಗೆ ಅರ್ಥ ಆದರೆ ಈಸಿಯಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮೆನ್ಷನ್ 2 ಪ್ರಿಕಾಷನ್ ಟು ಬಿ ಟೇಕನ್ ವೈಲ್ ಹ್ಯಾಂಡ್ಲಿಂಗ್ ದಿ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂತ ಕೇಳಿದ್ದಾರೆ. 2 ಮಾರ್ಕ್ಸು. ಸೊ ನಿಮಗೆ ಯಾವುದೇ ಒಂದು ಆರ್ಗ್ಯಾನಿಕ್ ಲ್ಯಾಬಲ್ಲಿ ಅಥವಾ ಯಾವುದೋ ಒಂದು ಲ್ಯಾಬ್ದು ಪ್ರಿಕಾಷನ್ಸ್ ಏನು ಅಂತ ಕೇಳಿದಾಗ ನೀವು ಕೇರ್ಫುಲ್ಲಾಗಿ ಅದೇ ಯೂಸ್ ಮಾಡಬೇಕಾಗತ್ತೆ ಕಾಮನ್ ಸೆನ್ಸ್ನ. ಸೊ ವೋಲಟೈಲು, ಫ್ಲೇಮಬಲ್ಲು, ಕಂಬರ್ಷನಬಲ್ ಲಿಕ್ವಿಡ್ಸ್ ಇದ್ದರೆ ಅದು ನಿಮಗೆ ಸಾಕಾಗುತ್ತೆ. ನೆಕ್ಸ್ಟ್ ಹೌ ವಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಪ್ರಿಪೇರ್ಡ್ ಅಂತ ಕೇಳ್ತಿದ್ದಾರೆ. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಕೆನ್ ಬಿ ಪ್ರಿಪೇರ್ಡ್ ಬೈ ವೇಯಿಂಗ್ ಮೆಥಡ್ ಇನ್ ದಿ ಫಾಲೋಯಿಂಗ್ ವೇ ಅಂತ ಹೇಳ್ತಾರೆ. ಮಾಸ್ ಆಫ್ ದಿ ಸೊಲ್ಯೂಟ್ ನೀಡೆಡ್ ಈಸ್ ಕ್ಯಾಲ್ಕುಲೇಟೆಡ್ ಆ್ಯಂಡ್ ವೇಯ್ಡ್. ಫಸ್ಟ್ ಏನು ಮಾಡಬೇಕು, ನಾವು ಯಾವುದನ್ನು ಈಗ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕು ಅಂತಂದರೆ ವಾಟ್ ಇಸ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇಸ್ ಒನ್ ಇನ್ ವಿಚ್ ಯು ನೋ ದಿ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಇಸ್ ನಥಿಂಗ್ ಬಟ್ ಏನದು ಅಂದರೆ ಹೌ ಮಚ್ ಆಫ್ ಸೊಲ್ಯೂಟ್ ಯು ಹವ್ ಟೇಕನ್ ಇನ್ ಹೌ ಮಚ್ ಆಫ್ ಸಾಲ್ವೆಂಟ್ ಅಂತ ನನಗೆ ಗೊತ್ತಿರುತ್ತಲ್ಲ, ಅದಕ್ಕೆ ನಾನೇನಂತ ಕರಿತೀನಿ, ಆ ಸೊಲ್ಯೂಷನ್ಗೆ ನಾನೇನಂತ ಕರಿತೀನಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಸೊ ನನಗೆ ಎಷ್ಟು ಸೊಲ್ಯೂಟ್ ಬೇಕು ಅನ್ನೋದನ್ನು ನಾನು ವೇ ಮಾಡ್ಕೋಬೇಕಾಗತ್ತೆ. ಅದು ಮಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಕ್ಯಾಲ್ಕುಲೇಟ್ ಮಾಡಿ ಅದನ್ನು ವೇ ಮಾಡ್ಕೋಬೇಕಾಗತ್ತೆ. ಅದನ್ನು ಎಷ್ಟು ಸಾಲ್ವೆಂಟಲ್ಲಿ ನಾನು ಡಿಸಾಲ್ವ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿರುತ್ತೆ. ಅದನ್ನು ಡಿಸಾಲ್ವ್ ಮಾಡಿಕೊಂಡು ಅದನ್ನು ನಾನು ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. 3 ಸ್ಟೆಪ್ ಇದೆ. 3 ಸ್ಟೆಪ್ಪು ಹೇಳಿದ್ರೆ ನಿಮಗೆ 3 ಮಾರ್ಕ್ಸ್. ಫಸ್ಟು ಸೊಲ್ಯೂಟನ್ನ ವೇ ಮಾಡ್ಕೋಬೇಕು, ಸಾಲ್ವೆಂಟು ಸೊಲ್ಯೂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಸೊಲ್ಯೂಟ್ನ ವೇ ಮಾಡಬೇಕು, ಸೊಲ್ಯೂಟ್ನ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಬೇಕು, ಆಮೇಲೆ ವಾಲ್ಯೂಮೆಟ್ರಿಕ್ ಫ್ಲಾಸ್ಕ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟ್ ಡ್ರಾ ದಿ ಟೈಟ್ರೇಷನ್ ಕರ್ವ್ ಫಾರ್ ದಿ ಟೈಟ್ರೇಷನ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಎ ಸ್ಟ್ರಾಂಗ್ ಬೇಸ್. ಮೆನ್ಷನ್ ದಿ ಈಕ್ವಲೆನ್ಸ್ ಪಾಯಿಂಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ 4 ಇದೆ. ಅಂದರೆ ಏನು, ಸ್ಟ್ರಾಂಗ್ ಆ್ಯಸಿಡು, ಸ್ಟ್ರಾಂಗ್ ಬೇಸು, ವೀಕ್ ಆ್ಯಸಿಡು, ವೀಕ್ ಬೇಸು. ಅದೇ ಥರ ಸ್ಟ್ರಾಂಗ್ ಆ್ಯಸಿಡು, ವೀಕ್ ಬೇಸು, ಸ್ಟ್ರಾಂಗ್ ಆ್ಯಸಿಡ್ ಯಾವ್ದಾದ್ರು ಒಂದು ಕೇಳ್ತಾರೆ 3 ಮಾರ್ಕಿಗೆ. ಮೆನ್ಷನ್ ದಿ ಈಕ್ವಲೆನ್ಸ್ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಟೈಟ್ರೇಷನ್ ಕರ್ವ್ ಅಂದರೆ ಏನು, pH ಮತ್ತು ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡೆಡ್. ಸೊ ಯಾವುದೇ ಒಂದು ಟೈಟ್ರೇಷನ್ ಮಾಡ್ತೀರಾ ನೀವು ಅಂತಂದರೆ 2 ಟರ್ಮ್ನ ಯೂಸ್ ಮಾಡ್ತೀವಿ. ಒಂದಕ್ಕೆ ಅನಲೈಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಟೈಟ್ರೆಂಟ್ ಅಂತ ಹೇಳ್ತೀವಿ. ಟೈಟ್ರೆಂಟ್ ಅಂದರೆ ಯು ನೋ ದಿ ಕಾನ್ಸಂಟ್ರೇಷನ್, ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಅನಲೈಟ್ ಅಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಎರಡರದ್ದು pH ಆಫ್ ಅನಲೈಟ್ ವರ್ಸಸ್ ದಿ ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡೆಡ್. ಅವೆರಡರ ಮಧ್ಯೆ ನಾನು ಗ್ರಾಫ್ ಹಾಕ್ತೀನಿ. ಆ ಪ್ಲಾಟ್ಗೆ ನಾನು ಏನಂತ ಕರಿತೀನಿ, ಟೈಟ್ರೇಷನ್ ಕರ್ವ್ ಅಂತ ಕರಿತೀನಿ. ಟೈಟ್ರೇಷನ್ ಕರ್ವ್ ಇಸ್ ಎ ಪ್ಲಾಟ್ ಆಫ್ ದಿ pH ಆಫ್ ಎನ್ ಅನಲೈಟ್ ಸೊಲ್ಯೂಷನ್ ವರ್ಸಸ್ ದಿ ವಾಲ್ಯೂಮ್ ಆಫ್ ದಿ ಟೈಟ್ರೆಂಟ್ ಆ್ಯಡೆಡ್ ಆಸ್ ಎ ಟೈಟ್ರೇಷನ್ ಪ್ರೋಗ್ರೆಸ್.
ಇದಕ್ಕೆ ನಾನು ಏನಂತ ಕರಿತೀನಿ, ಟೈಟ್ರೇಷನ್ ಕರ್ವ್ ಅಂತ ಹೇಳ್ತೀನಿ. ಸೊ ಟೈಟ್ರೇಷನ್ ಕರ್ವ್ ಮೇಲೆ ನಾವು ಇಂಡಿಕೇಟರ್ನ ಯೂಸ್ ಮಾಡಬೇಕು, ಯಾವಾಗ ನನಗೆ ಎಂಡ್ ಪಾಯಿಂಟ್ ಬರುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಟೈಟ್ರೇಷನ್ ಕರ್ವ್ ಆಫ್ ದಿ ಸ್ಟ್ರಾಂಗ್ ಆ್ಯಸಿಡ್ ವಿತ್ ಅ ಸ್ಟ್ರಾಂಗ್ ಬೇಸ್ ಅಂದರೆ ಈ ಥರ ಬರುತ್ತೆ. ನಿಮಗೆ 4 ಪಾಯಿಂಟ್ ಬರುತ್ತೆ. ನೀವು 4 ಪಾಯಿಂಟ್ನ ನೋಡ್ಕೋಬೇಕು. ಪಾಯಿಂಟ್ ನಂಬರ್ 1, 2, 3 ಆ್ಯಂಡ್ 4 ಅಂತ. 3ಗೆ ನಾವೇನಂತ ಕರಿತೀವಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. 4ಗೆ ನಾವೇನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತ ಕರಿತೀವಿ. 1ಗೆ ಬಿಗಿನಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. 2ಗೆ ಏನು ಮಾಡ್ತೀವಿ ಅಂತಂದರೆ ಅದು ಆ್ಯಡ್ ಆಗಿರುತ್ತೆ, ಪ್ರೋಗ್ರೆಸ್ ಆಗಿರುತ್ತೆ ಅಂತ. ಈಗ HCl ವರ್ಸಸ್ NaOH ಇದೆ. NaOHನ ನಾನು ಬ್ಯೂರೆಟಲ್ಲಿ ತೊಗೊಂಡಿರ್ತೀನಿ, HClನ ಕೋನಿಕಲ್ ಫ್ಲಾಸ್ಕಲ್ಲಿ ನಾನು ತೊಗೊಂಡಿರ್ತೀನಿ. ಸೊ ಆವಾಗ ಏನು ಆಗುತ್ತೆ ಅಲ್ಲಿ ಅಂತ ನೀವು ಕನ್ಸಿಡರ್ ಮಾಡೋದಾದರೆ, ಫಸ್ಟು ಪಾಯಿಂಟಲ್ಲಿ ಏನಾಗ್ತಾ ಇದೆ, ಐ ಆಮ್ ನಾಟ್ ಗೋಯಿಂಗ್ ಟು ಆ್ಯಡ್ NaOHನ ಆ್ಯಡೇ ಮಾಡಿಲ್ಲ. ಸೊ ಆವಾಗ ನನಗೆ ಏನಿರುತ್ತಲ್ಲ pH ಅದು 1ಅಲ್ಲಿರುತ್ತೆ. ಸೊ ಪ್ರೋಸೆಸ್ ನಾನು ಏನು ಮಾಡ್ತಾ ಇದ್ದೀನಿ, ಪ್ರೋಗ್ರೆಸ್ ಆಗ್ತಾ ಇದೆ, ರಿಯಾಕ್ಷನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಏನಾಗ್ತಿದೆ ಅಂತಂದರೆ ನಿಮಗೆ ಬರ್ತಾ ಇದೆ, ಏನು ಬರ್ತಾ ಇದೆ ಅಂತಂದರೆ 0.2 ಬರ್ತಾ ಇದೆ, ಆ್ಯಡ್ ಮಾಡ್ತಾ ಇದ್ದಾರೆ. ಸ್ಟಿಲ್ ಇಟ್ಸ್ ಅಸಿಡಿಕ್ ಇನ್ ನೇಚರ್. 0.3 ಬರ್ತಿರಲ್ಲ, 0.3 ಏನಾಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ಆಲ್ ದಿ NaOH is going to react with all the HCl present. There is no more HCl or NaOH to react. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀನಿ. ಈಕ್ವಲೆಂಟ್ ಪಾಯಿಂಟಲ್ಲಿ pH ಯಾವಾಗೂ 7 ಇರುತ್ತೆ, ಅದು ನ್ಯೂಟ್ರಲ್ ಇರುತ್ತೆ. 1 and 2 ಅಸಿಡಿಕ್ ಇತ್ತು, 3 ಏನಾಗಿದೆ, ನ್ಯೂಟ್ರಲ್ ಇದೆ. 4ಗೆ ಬರ್ತೀನಿ ಅಂತ ಇಟ್ಕೊಂಡ, 4 ಪಾಯಿಂಟಿಗೆ ಬಂದಾಗ ಆಫ್ಟರ್ ದಿ ಈಕ್ವಲೆಂಟ್ ಪಾಯಿಂಟ್ ಏನು ಮಾಡ್ತಾ ಹೋಗ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಆ್ಯಡ್ ಸ್ಟಿಲ್ ಮೋರ್ NaOH ಗೋಯಿಂಗ್ ಟು ರಿಮೈನ್ ಲೈಕ್ ದಟ್ ಓನ್ಲಿ. ಆವಾಗ ಅದೇನಾಗುತ್ತೆ, ಕಲರ್ ಚೇಂಜ್ನ ಕೊಡುತ್ತೆ. ಸೊ ಆ ರೀತಿಯಾಗಿ ನಾನು ಮಾಡ್ತಾ ಹೋಗ್ತೀನಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಎಕ್ಸ್ಪ್ರೆಸ್ ದಿ ಆನ್ಸರ್ ಬೇಸ್ನ ಕೇಳಿದ್ದಾರೆ. ಅದಕ್ಕೂ ನಿಮ್ಗೆ ಇದೇ ಥರನೇ ಬರುತ್ತೆ, ಬಟ್ ಆ ಆ್ಯಸಿಡ್ ತೊಗೊಳ್ಳೋ ಅಂಥದ್ದು ಬೇರೆ ಆಗ್ತಾ ಹೋಗುತ್ತೆ. 0.34 ಬರ್ತಾ ಹೋಗುತ್ತೆ. ಎಲ್ಲಿ ಬರುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದೇನಾದರೂ ಸ್ಟ್ರಾಂಗ್ ಆ್ಯಸಿಡು ವೀಕ್ ಬೇಸ್ ಇತ್ತು ಅಂತಂದರೆ ಈಕ್ವಲೆಂಟ್ ಪಾಯಿಂಟು ಲೆಸ್ ದ್ಯಾನ್ 7 ಇರುತ್ತೆ. ಎರಡೂ ಸ್ಟ್ರಾಂಗ್ ಇದ್ದಾಗ ಈಕ್ವಲೆಂಟ್ ಪಾಯಿಂಟು 7 ಇತ್ತು. ಇಲ್ಲೇನಾಗ್ತಿದೆ, ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ಅಂತ ಹೇಳ್ತಾ ಇದ್ದಾರೆ. 1 and 2ನಲ್ಲಿ ಏನಾಗ್ತಾ ಇದೆ, ನಿಮಗೆ ಅಸಿಡಿಕೆ ಇದೆ. ನಿಮಗೆ 3 ಇಸ್ ಅನ್ ಈಕ್ವಲೆಂಟ್ ಪಾಯಿಂಟ್ ಅಂತ ಹೇಳ್ತೀವಿ. ಅಂದ್ರೇನು, NaOH ಇರುವಂಥ ಎಲ್ಲ ಅಮೋನಿಯಾ ಗೋಯಿಂಗ್ ಟು ರಿಯಾಕ್ಟ್ ವಿತ್ HCl, ದೆರ್ ಇಸ್ ನೋ ಮೋರ್ HCl ಟು ರಿಯಾಕ್ಟ್. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. ಈಕ್ವಲೆಂಟ್ ಪಾಯಿಂಟ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ವರ್ಸಸ್ ಎ ವೀಕ್ ಬೇಸ್ ಅಂದರೆ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್, ಇಟ್ ಈಸ್ ನಿಯರ್ಲಿ 5 ಬರುತ್ತೆ. ಹಾಗಾಗಿ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್ ನೀವು ಹೇಳಬೇಕಾಗತ್ತೆ. ಅದೇ ಥರ ಅವರು ವೀಕ್ ಆ್ಯಸಿಡ್ ಬೇಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲೂ ಅಷ್ಟೇ 4 ಪಾಯಿಂಟೇ ಬರುತ್ತೆ. ಇಲ್ಲಿ NaOH ವರ್ಸಸ್ ಅಸಿಟಿಕ್ ಆ್ಯಸಿಡ್ನ ತೊಗೊಂಡಿದ್ದೀವಿ. ಏನು ಆಗ್ತಾ ಇದೆ ಅಂತ ನೀವು ನೋಡ್ಕೋಬೇಕು. ಇಲ್ಲಿ ನಿಮಗೆ ಈಕ್ವಲೆಂಟ್ ಪಾಯಿಂಟ್ ಏನಾಗುತ್ತೆ, ಎಬೋವ್ 7 ಬರುತ್ತೆ. ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಇದನ್ನು ಇನ್ ಡೀಟೇಲಾಗಿ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಇದನ್ನೇ ನಾನು ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮ್ಮದು ವಿಡಿಯೋ ಏನಾಗುತ್ತೆ, ತುಂಬ ಲೆಂತಿ ಆಗುತ್ತೆ. ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ ಡೀಟೇಲ್. ಮೋರ್ ದ್ಯಾನ್ 45 ಮಿನಿಟ್ಸ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಸಿಗ್ತಾ ಹೋಗುತ್ತೆ. ಇದುವರೆಗೂ ನಾನು 3 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡಿದೆ. ಈಗ 4 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ವಾಟ್ ಆರ್ ಡಿಟರ್ಮಿನೇಟ್ ಎರರ್ಸ್, ಡಿಸ್ಕಸ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಟರ್ಮಿನೇಟ್ ಎರರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಡಿಟರ್ಮಿನೇಟ್ ಎರರ್ಸ್ ಅಂದರೆ ಏನು ಅಂತಂದರೆ, ಅಥವಾ ಸಿಸ್ಟಮ್ಯಾಟಿಕ್ ಎರರ್ಸ್ ಅಂದರೆ ಏನು ಅಂದರೆ, ಇನ್ ವಿಚ್ ಯು ನೋ ದಿ ರೀಸನ್ ಫಾರ್ ದಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ಡಿಟರ್ಮಿನೇಟ್ ಎರರ್ಸ್ ಅಂತ ಕರಿತೀವಿ. ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ಪ್ರಪೋರ್ಷನಲ್ ಆಗಿರುತ್ತೆ. ಇಟ್ ಗೋಯಿಂಗ್ ಟು ಅಫೆಕ್ಟ್ ದಿ ಅಕ್ಯುರೇಸಿ. ಸಿಸ್ಟಮ್ಯಾಟಿಕ್ ಎರರ್ಸ್ ಮೇ ಬಿ ಕಾನ್ಸ್ಟೆಂಟ್, ಸಿಸ್ಟಮ್ಯಾಟಿಕ್ ಎರರ್ಸ್ ಮೇ ಬಿ ಪ್ರಪೋರ್ಷನಲ್ ಅಂತ ಹೇಳ್ತಾ ಇದ್ದಾರೆ. ಎರರ್ಸ್ ಇನ್ ಬ್ಯೂರೆಟ್ ರೀಡಿಂಗ್ ಲೆಸ್ ಇಂಪಾರ್ಟೆಂಟ್ ಫಾರ್ ದಿ ಲಾರ್ಜರ್ ವ್ಯಾಲ್ಯೂಸ್ ಫಾರ್ ರೀಡಿಂಗ್. ಪ್ರಪೋರ್ಷನಲ್ ಆಗ್ತಾ ಇರುತ್ತೆ. ಅಂದರೆ ಅದೇ ಎಕ್ಸ್ಪೆರಿಮೆಂಟ್ನ ನೀವು ಬೇರೆ ಬೇರೆ ಪ್ರಪೋರ್ಷನಲ್ ಮಾಡಿದಾಗ ಹೇಗೆ ಅಂತ. ಸೊ ಟೈಪ್ಸ್ ಎಷ್ಟಿದೆ ಅಂತಂದರೆ 3 ಟೈಪ್ನ ನಾವು ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ನಾವು ಇನ್ಸ್ಟ್ರೂಮೆಂಟಲ್ ಎರರ್ಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪರ್ಸನಲ್ ಎರರ್ಸ್ ಅಂತ ಹೇಳ್ತೀವಿ. ಇನ್ಸ್ಟ್ರೂಮೆಂಟಲ್ ಎರರ್ಸ್ ಅಂದರೆ ದ ಎರರ್ ವಿ ನೋ ದಿ ರೀಸನ್ ಫಾರ್ ದಿ ಎರರ್. ಆ ಇನ್ಸ್ಟ್ರೂಮೆಂಟೇ ಸರಿ ಇಲ್ದಿದ್ದಾಗ, ಕ್ಯಾಲಿಬ್ರೇಟೆಡ್ ಆಗಿಲ್ಲದೆ ಇದ್ದಾಗ ನಮಗೆ ಬರುವಂಥ ಎರರ್ಗೆ ನಾವು ಅದನ್ನು ಸಿಸ್ಟಮ್ಯಾಟಿಕ್ ಎರರ್ ಅಂತ ಕರಿತೀವಿ. ದಟ್ ಎರರ್ ಇಸ್ ಡ್ಯೂ ಟು ಇನ್ಸ್ಟ್ರೂಮೆಂಟಲ್. ಹಂಗಾಗಿ ಇನ್ಸ್ಟ್ರೂಮೆಂಟಲ್ ಎರರ್ ಅಂತೀವಿ. ಅದನ್ನು ಹೇಗೆ ಮಿನಿಮೈಸ್ ಮಾಡ್ಬೋದು ಅಂದರೆ ಬೈ ಕ್ಯಾಲಿಬ್ರೇಟಿಂಗ್ ಆರ್ ಬೈ ಮೇಂಟೈನಿಂಗ್ ದಿ ಎಕ್ವಿಪ್ಮೆಂಟ್. ಎರಡನೇದು ಪರ್ಸನಲ್ ಎರರ್ಸು. ನಮಗೆ ಸ್ಕಿಲ್ ಇಲ್ಲದೆ ಇರುವಂಥ ಪರ್ಸನ್ಸು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದ್ದಾಗ, ಸೊ ಆವಾಗ ಏನಾಗುತ್ತೆ ಅಂದರೆ ಪರ್ಸನಲ್ ಎರರ್ ಆಗ್ಬೋದು. ಅದನ್ನು ಹೆಂಗೆ ಮಿನಿಮೈಸ್ ಮಾಡ್ಬೋದು ಅಂದರೆ ಬೈ ಪ್ರಿಕಾಷನ್ ತೊಗೋಬೇಕು, ಸೆಲ್ಫ್ ಡಿಸಿಪ್ಲಿನು ನಾವು ಅದನ್ನು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಥರ್ಡ್ ಮೆಥಡ್ ಎರರ್. ನಾವು ಯಾವುದೋ ಒಂದು ಪ್ರೊಸೀಜರ್ನ, ಯಾವುದೋ ಒಂದು ಮೆಥಡ್ನ ನಾವು ಫಾಲೋ ಮಾಡ್ತಿರ್ತೀವಿ. ಆ ಮೆಥಡು ಸರಿ ಇಲ್ದಿದ್ದಾಗ ಬರುವಂಥ ಎರರ್ಗೆ ನಾವೇನಂತ ಕರಿತೀವಿ, ಮೆಥಡ್ ಎರರ್ ದಟ್ ಈಸ್ ಡ್ಯೂ ಟು ಸಿಸ್ಟಮ್ಯಾಟಿಕ್ ಎರರ್ ಡ್ಯೂ ಟು ಮೆಥಡ್ ಅಂತ ಹೇಳ್ತೀವಿ. ಇದನ್ನು ಹೆಂಗೆ ಅನಲೈಸ್ ಮಾಡ್ಬೋದು ಅಂದರೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಒಂದಕ್ಕಿಂತ 2 ಮೆಥಡ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಬ್ಲಾಂಕ್ಸ್ನ ನಾವು ತಗೋಬೇಕಾಗತ್ತೆ. ಸೊ ಈ ಮೆಥಡ್ಗಳಲ್ಲಿ ಅದನ್ನು ನಾವು ಮಾಡ್ಬೋದು. ಹೌ ಇಟ್ ಕ್ಯಾನ್ ಬಿ ಮಿನಿಮೈಸ್ಡ್ ಅಂತಲೂ ಅವರು ಕ್ವಶನ್ನ ಕೇಳ್ಬೋದು.
ನೆಕ್ಸ್ಟ್ ಡಿಫೈನ್ ನಾರ್ಮಾಲಿಟಿ ಆ್ಯಂಡ್ ಮೊಲಾರಿಟಿ ಅಂತ ಹೇಳ್ತಾರೆ. ಕಾನ್ಸಂಟ್ರೇಷನ್ ನಾನು ಮುಂಚೆನೇ ಹೇಳ್ದಂಗೆ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಸ್ಟ್ರೆಂತ್ ಅಥವಾ ಕಾನ್ಸಂಟ್ರೇಷನ್ ನಾರ್ಮಾಲಿಟಿ ಅಥವಾ ಮೊಲಾರಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ವಿ. ಹೌ ಮಚ್ ಆಫ್ ಸಲ್ಯೂಟ್ ಹ್ಯಾವ್ ಟೇಕನ್ ಆ್ಯಂಡ್ ಹೌ ಮಚ್ ಆಫ್ ಸಾಲ್ವೆಂಟ್ ಹ್ಯಾವ್ ಟೇಕನ್ ಟು ಪ್ರಿಪೇರ್ ದಿ ಸೊಲ್ಯೂಷನ್. ಅದಕ್ಕೆ ನಾನು ಏನಂತ ಕರಿತೀನಿ, ಅದಕ್ಕೆ ಕಾನ್ಸಂಟ್ರೇಷನ್ ಅಥವಾ ಸ್ಟ್ರೆಂತ್ ಅಂತ ಹೇಳ್ತೀನಿ. ಆ ಸ್ಟ್ರೆಂತ್ ನಾನೇನಾದರೂ ಇಫ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಈಕ್ವಲೆಂಟ್ಸ್ ಅಂತಂದರೆ ನಾರ್ಮಾಲಿಟಿ ಅಂತ ಹೇಳ್ತಾರೆ, ನಂಬರ್ ಆಫ್ ಮೋಲ್ಸ್ ಅಂತಂದರೆ ಮೊಲಾರಿಟಿ ಅಂತ ಹೇಳ್ತಾರೆ. ಸೊ ಇದನ್ನು ಡೆಫಿನೇಷನ್ ಕೇಳ್ತಾರೆ, ಇವನ್ ಇದು ಥಿಯರಿನಲ್ಲೂ ಕೇಳ್ತಾರೆ, ಪ್ರಾಕ್ಟಿಕಲ್ಸಲ್ಲೂ ಕೇಳ್ತಾರೆ. ಸೊ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾರ್ಮಾಲಿಟಿ ಆರ್ ದ ನಾರ್ಮಲ್ ಕಾನ್ಸಂಟ್ರೇಷನ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಮೆಜರ್ಡ್ ಆಸ್ ಅ ನಂಬರ್ ಆಫ್ ಈಕ್ವಲೆಂಟ್ ಆಫ್ ಎ ಸೊಲ್ಯೂಟ್ ಪರ್ ಲೀಟರ್ ಆಫ್ ದಿ ಸೊಲ್ಯೂಷನ್ ಅಂತ ಹೇಳ್ತಾರೆ. ಮೊಲಾರಿಟಿ ಅಂದರೆ ಮೋಲಾರ್ ಕಾನ್ಸಂಟ್ರೇಷನ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ measured as a number of moles of the solute per liter of the solution. ಎರಡಕ್ಕೂ ಡಿಫ್ರೆನ್ಸ್ ಏನು ಅಂದರೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಇದೆ, ಅಲ್ಲಿ ನಂಬರ್ ಆಫ್ ಈಕ್ವಲೆಂಟ್ಸ್ ಇದೆ. ಒಂದೊಂದಕ್ಕೆ ಎರಡೆರಡು ಮಾರ್ಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೆನ್ಷನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಾಲಿಟಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಬೇರೆ ಬೇರೆ ಟೆಕ್ನಿಕ್ಸು ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಮೇಲೆ ಮಾಡ್ತಾ ಹೋಗ್ತೀವಿ. ಪೊಟೆನ್ಷಿಯೋಮೀಟ್ರಿ ಆಗ್ಬೋದು, ಕುಲಂಬೋಮೀಟ್ರಿ ಆಗಿರ್ಬೋದು, ಆಂಪ್ರಿಯೋಮಿಟ್ರಿ ಇರ್ಬೋದು, ವೋಲ್ಟೋಮಿಟ್ರಿ ಆಗ್ಬೋದು, ಎಲೆಕ್ಟ್ರೋಗ್ರಾವಿಮಿಟ್ರಿ ಆಗಿರ್ಬೋದು. ಸೊ ನೀವು ಯಾವ್ದಾದ್ರು 4 ಕೇಳಿದರೆ 4 ಮೆಥಡ್ ಹೇಳಿದ್ರೆ ಸಾಕಾಗತ್ತೆ. ಮೆನ್ಷನ್ ಅಂತ ಹೇಳಿದರೆ ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕಾಗತ್ತೆ, ಎಕ್ಸ್ಪ್ಲನೇಷನ್ ಕೊಡೋ ಅಂಥ ನೆಸೆಸಿಟಿ ಅಲ್ಲಿಲ್ಲ. ಸೊ ಹಾಗಾಗಿ ನಿಮಗೆ ಇದನ್ನು ಆಲ್ರೆಡಿ ನಾನು ಹೇಳ್ದಂಗೆ ಇದನ್ನು ಆಲ್ರೆಡಿ ನಾನು ಇನ್ ಡೀಟೇಲಾಗಿ ಈಚ್ ಒನ್ ಆಫ್ ದೆಮ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇನ್ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಅದ್ರ ಬಗ್ಗೆ ಎಡಿಷನ್ಸು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್, ಡಿಸ್ಕಸ್ ದಿ ಜನರಲ್ ರೂಲ್ಸ್ ಫಾರ್ ಪರ್ಫಾರ್ಮಿಂಗ್ ದಿ ಕ್ವಾಂಟಿಟೇಟಿವ್ ಡಿಟರ್ಮಿನೇಷನ್ ಬೈ ಗ್ರಾವಿಮೆಟ್ರಿಕ್ ಮೆಥಡ್ ಅಂತ ಕೇಳಿದ್ದಾರೆ. ಇದು 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂದರೆ ಏನು, ಟು ಫೈಂಡ್ ಔಟ್ ಅಂತ. ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್, ಇನ್ ಟರ್ಮ್ಸ್ ಆಫ್ ಮಾಸ್. ಅದಕ್ಕೆ ನಾವೇನಂತ ಕರಿತೀವಿ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ ಮೆಥಡ್ ದಟ್ ಆರ್ ಬೇಸ್ಡ್ ಆನ್ ಡಿಟರ್ಮೈನಿಂಗ್ ದಿ ಮಾಸ್ ಆಫ್ ದಿ ಪ್ಯೂರ್ ಕಾಂಪೌಂಡ್ to which analyte is chemically related. Mass of the determining the mass of that sample by doing some chemical process, ಅದಕ್ಕೆ ನಾವೇನಂತ ಕರಿತೀವಿ, ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತೀವಿ. ಇದು ಮೋಸ್ಟ್ ಆಕ್ಯುರೇಟ್ ಪ್ರಿಸೈಸ್ ಮೆಥಡ್ ಫಾರ್ ಮ್ಯಾಕ್ರೋ ಕ್ವಾಲಿಟೇಟಿವ್ ಅನಾಲಿಸಿಸ್. ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಎ ಪ್ರೊಸೀಜರ್, ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಎ ಇನ್ಸ್ಟ್ರೂಮೆಂಟಲ್ ಪ್ರೊಸೀಜರ್, ಆರ್ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಎ ಮೆಥಡ್ of doing the experiment so that I can selectively convert my analyte into a insoluble form, or I am going to convert that into a solid. ಸಪ್ರೇಷನ್ ಮಾಡ್ತೀನಿ, ಡ್ರೈ ಮಾಡ್ತೀನಿ, ಇಗ್ನೈಟ್ ಮಾಡ್ತೀನಿ, ಆಮೇಲೆ ನಾನು ಅದನ್ನೇನು ಮಾಡ್ತೀನಿ, ಆ್ಯಕ್ಯುರೇಟಾಗಿ ವೇ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ದ ಫೈನಲ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ದಿ mass, in terms of the weight of the precipitate and the knowledge of its chemical composition. We can calculate the weight of the analyte in a desired form. These are the rules that we are going to follow. ನೆಕ್ಸ್ಟ್ ಡಿಫೈನ್ ಸ್ಯಾಂಪ್ಲಿಂಗ್, ಡಿಸ್ಕಸ್ ದಿ ಸ್ಯಾಂಪ್ಲಿಂಗ್ ಮೆಥಡ್ ಫಾರ್ ಸಾಲಿಡ್ಸ್ ಅಂತ ಕೇಳ್ತಿದ್ದಾರೆ. 5 ಮಾರ್ಕು. ಸ್ಯಾಂಪ್ಲಿಂಗ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಸ್ಯಾಂಪ್ಲಿಂಗ್ ಅಂದರೆ ಏನು ಅಂದರೆ ಎಷ್ಟೊಂದು ಇರುತ್ತೆ, ಅದನ್ನೆಲ್ಲನೂ ಈಚ್ ಒನ್ ಆಫ್ ದೆಮ್ ವಿ ಕೆನಾಟ್ ಫೈಂಡ್ ಔಟ್. ಅವಾಗ ಏನು ಮಾಡ್ತೀವಿ ನಾವು, ರೆಪ್ರೆಸೆಂಟೇಟಿವ್ ಆಗಿ ಕೆಲವೊಂದನ್ನು ತಗೊಳ್ತೀವಿ, ಅದಕ್ಕೆ ನಾವು ಸ್ಯಾಂಪ್ಲಿಂಗ್ ಅಂತೀವಿ. ಇಂಟಿಗ್ರಲ್ ಸ್ಟೆಪ್ ಆಫ್ ಕೆಮಿಕಲ್ ಅನಾಲಿಸಿಸ್, ದ ಪ್ರೋಸೆಸ್ ಟು ಗೆಟ್ ರೆಪ್ರೆಸೆಂಟೇಟಿವ್ ಹೋಮೋಜಿನಿಯಸ್ ಸ್ಯಾಂಪಲ್. According to IUPAC, the sample is defined as a portion of the material selected from a large quantity of that material. Sample can be a solid, liquid or a gas. It can be homogeneous or heterogeneous. ಸ್ಯಾಂಪ್ಲಿಂಗ್ ಅಂದ್ರೆ ಏನು, 1000 ಜನ ಇದ್ದಾರೆ, ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಅನಲೈಸ್ ಮಾಡಬೇಕು ಅಂದರೆ 1000 ಜನದ್ದು ನಾನು ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತೀನಿ, ನಾನು ನನ್ನದೇ ಆದಂಥ ಮೆಥಡಲ್ಲಿ ಅವ್ರನ್ನ ರೆಪ್ರೆಸೆಂಟೇಟಿವ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಷ್ಟು ಜನ ಗಂಡಸರು, ಇಷ್ಟು ಜನ ಹೆಣ್ಮಕ್ಳು, ಇಷ್ಟು ಜನ ಇಷ್ಟು ಏಜ್ ಇರೋರು, ಇಷ್ಟು ಜನಕ್ಕೆ ಈ ಥರ ಇರೋದು, ಆ ಥರ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನೇನಂತ ಕರಿತೀನಿ, ಸ್ಯಾಂಪ್ಲಿಂಗ್ ಅಂತ ಕರಿತೀನಿ. ಡಿಫ್ರೆಂಟ್ ಮೆಥಡ್ಸ್ ಯಾವುದು ಅಂದರೆ ಸಾಲಿಡ್ಸಲ್ಲಿ ಸಾಲಿಡ್ ಲಿಕ್ವಿಡ್ ಎಕ್ಸ್ಟ್ರಾಕ್ಷನ್ನು, ಸಾರ್ಟ್ಲೆಕ್ಸ್ ಎಕ್ಸ್ಟ್ರಾಕ್ಷನು, ಅಲ್ಟ್ರಾಸಾನಿಕ್ ರೇಡಿಯೇಷನ್ ಮೆಥಡ್ ಅಂತ. ಇದನ್ನು ಆಲ್ರೆಡಿ ಇನ್ ಡೀಟೇಲಾಗಿ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋದರೆ ಅದೆಲ್ಲ ಸಿಗ್ತಾ ಹೋಗುತ್ತೆ. ಸಾಲಿಡ್ ಲಿಕ್ವಿಡ್ ಎಕ್ಸ್ಟ್ರಾಕ್ಷನ್ ಮಾಡಿದ್ರೆ ಇನ್ ದಿಸ್ ಮೆಥಡ್ ದ ಸಾಲ್ವೆಂಟ್ ವಿಚ್ ಈಸ್ ಏಬಲ್ ಟು ಡಿಸಾಲ್ವ್ ದಿ ಅನಲೈಟ್ ಈಸ್ ಆ್ಯಡೆಡ್ ಟು ದಿ ಸಾಲಿಡ್. ಸೊ ಇಲ್ಲಿ ಏನು ಮಾಡ್ತೀವಿ, ಸಾಲಿಡ್ ಲಿಕ್ವಿಡ್ ಇದ್ದಾಗ ಥರ್ಡ್ ಸಬ್ಸ್ಟಿಟ್ಯೂಯೆಂಟ್ನ ಆ್ಯಡ್ ಮಾಡಿ ಅದನ್ನು ನಾವು ಸಾಲಿಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಅದನ್ನು ಫಿಲ್ಟರ್ ಮಾಡಿ ಡಿಕ್ಯಾಂಟೇಷನ್ ಮಾಡ್ತೀವಿ, ಇಲ್ಲಾಂದ್ರೆ ಸೆಂಟ್ರಿಫಿಕೇಷನ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ತೀವಿ. ಸಾಕ್ಲೆಸ್ ಎಕ್ಸ್ಟ್ರಾಕ್ಷನ್ ಅಂತಂದರೆ ಇಲ್ಲೊಂದು ಇನ್ಸ್ಟ್ರೂಮೆಂಟ್ನ, ಒಂದು ಆಪ್ರೇಟರ್ಸ್ನ ಯೂಸ್ ಮಾಡ್ತೀನಿ, ಸಾಕ್ಲೆಟ್ ಅಂತ ಕರಿತೀನಿ ಅದನ್ನು. ಸೊ ಅದು ಕಂಟಿನ್ಯೂಸ್ ಆಗಿ ರಿಫ್ಲೆಕ್ಸ್ ಮಾಡ್ತಾ ಇದ್ದರೆ ಸಾಲ್ವೆಂಟ್ ಎಲ್ಲ ಎವಾಪರೇಟ್ ಆಗಿಬಿಟ್ಟು ಸಾಲಿಡ್ ಮಾತ್ರ ಕೊನೆ ಒಳಗಡೆ ಉಳ್ಕೊಳ್ಳುತ್ತೆ. ಅದನ್ನು ಮಾಡ್ಕೋಬೋದು. ಇಲ್ಲಾಂದರೆ ಅಲ್ಟ್ರಾಸಾನಿಕ್ ರೇಡಿಯೇಷನ್ ಮೆಥಡ್ ಅಂತ ಕರಿತೀವಿ. ಇಲ್ಲಿ ಅಲ್ಟ್ರಾಸಾನಿಕ್ ಬಾತ್ನ ಯೂಸ್ ಮಾಡ್ತೀವಿ, ಸೂಟಬಲ್ ಸಾಲ್ವೆಂಟ್ನ ಯೂಸ್ ಮಾಡಿಕೊಂಡು ಅದನ್ನು ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ. ಈ ರೀತಿಯಾದಂಥ ಕೇಳ್ತಾರೆ. ಒಟ್ಟು 5 ಮಾರ್ಕ್ ಕ್ವಶನ್ ಕೇಳಿದ್ದಾರೆ. ಸ್ಯಾಂಪ್ಲಿಂಗ್ ಅಂದರೆ ಏನು ಅಂತ ಹೇಳಿದ್ರೆ 2 ಮಾರ್ಕು. ನೆಕ್ಸ್ಟ್ 3 ಮೆಥಡ್ ಎಕ್ಸ್ಪ್ಲೈನ್ ಮಾಡಿದ್ರೆ
ಒಂದೊಂದಕ್ಕೆ ಒಂದೊಂದು ಮಾರ್ಕು. ನೆಕ್ಸ್ಟ್ ಅದೇ ಥರ ಡಿಫೈನ್ ಸ್ಯಾಂಪ್ಲಿಂಗ್, ಡಿಸ್ಕಸ್ ದಿ ಸ್ಯಾಂಪ್ಲಿಂಗ್ ಮೆಥಡ್ ಫಾರ್ ಲಿಕ್ವಿಡ್ಸ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಸ್ಯಾಂಪ್ಲಿಂಗ್ ಅಂದರೆ ಏನು ಅಂತ ಕ್ವಶನ್ಗೆ ಏನು ಆನ್ಸರ್ ಇದೆಯಲ್ಲ ಅದೇ ಆನ್ಸರ್ ಇಲ್ಲಿ ಕ್ಯಾರಿ ಮಾಡಬೇಕಾಗತ್ತೆ. ಸ್ಯಾಂಪ್ಲಿಂಗ್ ಆಫ್ ದಿ ಲಿಕ್ವಿಡ್ಸ್ನ ನೀವು ಹೇಗೆ ಮಾಡ್ತೀರಾ ಅಂತಂದರೆ ಸಾಲಿಡ್ ಫೇಸ್ ಎಕ್ಸ್ಟ್ರಾಕ್ಷನ್, ಲಿಕ್ವಿಡ್ ಎಕ್ಸ್ಟ್ರಾಕ್ಷನ್, ಎವಾಪರೇಷನ್ ಮೆಥಡ್ ಅಂತ ಹೇಳ್ತಾರೆ. ಒಂದೊಂದು ಮೆಥಡ್ಗೆ ಒಂದೊಂದು ಮಾರ್ಕ್ ಇದೆ. ಸಾಲಿಡ್ ಫೇಸ್ ಎಕ್ಸ್ಟ್ರಾಕ್ಷನ್, ದ ಲಿಕ್ವಿಡ್ ಈಸ್ ಪಾಸ್ಡ್ ಥ್ರೂ ದಿ ಸಾಲಿಡ್ ಫೇಸ್ which selectively remains the analyte. Thereafter the analyte can be evaluated with another strong solution. So ಸಿಗ್ತಾ ಹೋಗುತ್ತೆ. Next, what is gravimetric analysis? Discuss the general rules for performing the quantitative determination by gravimetric method ಅಂತ ಕೇಳಿದ್ದಾರೆ. ಇದು 5 ಮಾರ್ಕ್ಸ್ಗೆ ಕೇಳಿದ್ದಾರೆ. gravimetric analysis ಅಂದರೆ ಏನು? ಟು ಫೈಂಡ್ ಔಟ್ ಅಂತ. ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್, ಇನ್ ಟರ್ಮ್ಸ್ ಆಫ್ ಮಾಸ್. ಅದಕ್ಕೆ ನಾವೇನು ಆಪರೇಟ್ನ ಮಾಡ್ತೀವಿ. ನೆಕ್ಸ್ಟ್, ಗಿವ್ ದಿ ನೋಟ್ ಆನ್ ಸಿಗ್ನಿಫಿಕೆಂಟ್ ನಂಬರ್ಸ್ ಅಂತ ಕೇಳಿದ್ದಾರೆ. ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕೇಳ್ಬೋದು, ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಕೇಳ್ಬೋದು. ಇಂಪಾರ್ಟೆಂಟ್ ಕ್ಲಾಸ್ ಆಫ್ ಎನಿ ನಮಗೆ ಒಂದು ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ನಮ್ಮದು ವ್ಯಾಲ್ಯೂಸು ಆ್ಯಕ್ಯುರೇಟೆಡ್ ಆಗಿದೆಯಾ, ಪ್ರಿಸೈಸ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ನನಗೆ ಯೂಸ್ ಮಾಡೋವಂಥ ನಂಬರ್ಸ್ಗೆ ನಾನು ಏನಂತ ಕರಿತೀನಿ? ಸಿಗ್ನಿಫಿಕೆಂಟ್ ನಂಬರ್ಸ್ ಅಂತ ಕರಿತೀನಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀನಿ, ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಹೇಳ್ತೀನಿ. ಅದನ್ನು SD ಅಂತ ಮೆಷರ್ ಮಾಡ್ತಾರೆ. ಇಟ್ಸ್ ಎ ಮೆಷರ್ ನಂಬರ್ ಆಫ್ ಟೈಮ್ಸ್ ನಾನು ಮೆಷರ್ ಮಾಡಿದಾಗ ಏನಾಗುತ್ತೆ ಅದ್ರ ಪ್ರಕಾರ ನಾನು ಹೇಳ್ತೀನಿ. ಇಟ್ ಈಸ್ ಇಂಪಾರ್ಟೆಂಟ್ ಟು ಎಸ್ಟಿಮೇಟ್ ದಿ ಅನ್ಸರ್ಟನಿಟಿ ಇನ್ ದಿ ಫೈನಲ್ ರಿಸಲ್ಟ್. ದಿಸ್ ಈಸ್ ವೇರ್ ದ ಸಿಗ್ನಿಫಿಕೆಂಟ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಮೋರ್ ಸಿಗ್ನಿಫಿಕೆಂಟ್ ಫಿಗರ್ ರೆಪ್ರೆಸೆಂಟ್ಸ್ ದಿ ಗ್ರೇಟರ್ ಪ್ರಿಸಿಷನ್ ಮೆಷರ್. ಈ ಥರದ್ದು ನೀವು ಕೇಳಬೇಕಾಗುತ್ತೆ. ಗಿವ್ ಎ ಶಾರ್ಟ್ ನೋಟ್ ಅಂದರೆ ಆ್ಯಸ್ ಎ ಹೋಲ್ ತೊಗೋಬೇಕಾಗತ್ತೆ. ಅಟ್ಲೀಸ್ಟ್ ನೀವು ಮಿನಿಮಮ್ 3 ಪಾಯಿಂಟ್ಸ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ನೀವು ಕರೆಕ್ಟಾಗಿ ಕ್ವಶನ್ಸ್ನ ನೋಡ್ಕೋಬೇಕಾಗತ್ತೆ. ವಾಟ್ ದ ಕ್ವಶನ್ ಎಕ್ಸ್ಪೆಕ್ಟ್, ಎಷ್ಟು ಮಾರ್ಕ್ಸ್ ಇದೆ, ಸೇಮ್ ಕ್ವಶನ್ನ 4 ಮಾರ್ಕ್ ಕೊಟ್ಟರೆ ಹೆಂಗೆ ಆನ್ಸರ್ ಮಾಡಬೇಕು, 2 ಮಾರ್ಕ್ ಕೊಟ್ಟರೆ ಹೆಂಗೆ ಆನ್ಸರ್ ಮಾಡಬೇಕು ಅದು ಗೊತ್ತಿರಬೇಕಾಗತ್ತೆ. ಸೊ ಕರೆಕ್ಟಾಗಿ ನೀವು ಚೂಸ್ ಮಾಡಿಕೊಂಡ್ರೆ ಕ್ವಶನ್ಸ್ನ, ಆಮೇಲೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಔಟ್ ಬರೋದ್ರಲ್ಲಿ ಯಾವುದೇ ರೀತಿಯಾದಂಥ ಇಲ್ಲ. ಸೊ ಹಾಗಾಗಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಮಾಡಬೇಕಾಗತ್ತೆ.